ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಸಿದ್ಧಾರ್ಥ್. ಸೊ ಒಂದು ಹೊಸ ಪ್ರಾಪರ್ಟಿ 2 ಎಕರೆ 19 ಗುಂಟೆ ತಾರ್ ರೋಡ್ ಅಪ್ರೋಚು ಜನರಲ್ ಪ್ರಾಪರ್ಟಿ. ಲ್ಯಾಂಡು ಸುತ್ತಲೂ ಫೆನ್ಸ್ ಆಗಿದೆ, ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ನೀವೇ ನೋಡ್ತಾ ಇದ್ದಲ್ಲ, ಇದೇ ಪ್ರಾಪರ್ಟಿ. ಸುತ್ತಲೂ ಫೆನ್ಸು ಗೇಟ್ ಹಾಕಿದ್ದಾರೆ. ಮೆಸ್ ಅಂದರೆ ಯಾವ ಥರ ಫೆನ್ಸ್ ಅಂದರೆ ಇದು ಬರುತ್ತೆ, ಒಂಥರ ಜಾಲ್ರಿ ಮೆಸ್ ಬರುತ್ತೆ, ಆ ಥರ ಫೆನ್ಸ್ ಹಾಕಿರೋದು. ಆ್ಯಕ್ಚುಲಿ ಮಾಮೂಲಿ ಮುಳ್ತಂತಿ ಹಾಕಿಲ್ಲ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನಿಯರ್ ಬೈ ವಿಲೇಜ್, ಅಲ್ಲಿ ಕಾಣಿಸ್ತಿದೆಯಲ್ಲ ನಿಯರ್ ಬೈ ವಿಲೇಜು ನೋಡಿ, ಅಲ್ಲಿ ಕಾಣಿಸ್ತಿದೆ ನಿಯರ್ ಬೈ ವಿಲೇಜು ನೋಡಿ. ಇದು ಗೇಟು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನಿಮಗೆ ಹೋಯ್ತಾ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ರೆಡ್ ಸಾಯಿಲ್ಲು ನೋಡಿ, ಸುತ್ತಲೂ ಜಾಲ್ರಿ ಫೆನ್ಸ್ ನೋಡಿ. ರೆಡ್ ಸಾಯಿಲ್ಲು ಜನರಲ್ ಪ್ರಾಪರ್ಟಿ. 2 ಎಕರೆ 19 ಗುಂಟೆ ತಾರ್ ರೋಡ್ ಅಪ್ರೋಚು. ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ಅಕ್ಕಪಕ್ಕ ಬರೀ ಬ್ಯಾಂಗ್ಳೂರವರು ತುಂಬ ಇನ್ವೆಸ್ಟ್ ಮಾಡಿಬಿಟ್ಟವ್ರೆ ನೋಡಿ. ರೆಡ್ ಸಾಯಿಲ್ಲು ನೋಡಿ, ನಿಮ್ಗೆ ಮಣ್ಣು ಕೂಡ ತೋರಿಸ್ತಾ ಇದ್ದೀನಿ. ರೆಡ್ ಸಾಯಿಲ್ಲು, ಸುತ್ತಲೂ ಫೆನ್ಸು ನೋಡಿ. ರೆಡ್ ತುಂಬ, ಒಂದು ಕಲ್ಲಂತೂ ಒಂದು ಕಲ್ಲಿಲ್ಲ ಜಮೀನಲ್ಲಿ, ಅಷ್ಟು ಸೂಪರಾಗಿದೆ ಜಮೀನು ನೋಡಿ. ಟ್ಯಾಕ್ಟ್ರಿ ಉಳ್ತಾ ಇದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ. ತುಂಬ ಅಂದರೆ ಎಷ್ಟು ಸಖತ್ತಾಗಿದೆ ಅಂದರೆ, ತಾರ್ ರೋಡ್ ಅಪ್ರೋಚ್ಗೆ ಸಿಗಲ್ಲ ಈ ಥರ ಜಮೀನು. ಅದು 2 ಎಕರೆ 19 ಗುಂಟೆ ಇಷ್ಟು ಕಡಿಮೆ ಬೆಲೆಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಅದು ಕೂಡ ನಿಮಗೆ ಮೈಸೂರು ಹತ್ತಿರ, ನಿಯರ್ ಬೈ ಮೈಸೂರು ಹತ್ರದಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ ಇಷ್ಟೊಂದು ಕಮ್ಮಿಗೆ ನೋಡಿ. ಸುತ್ತಲೂ ಫೆನ್ಸು, ಅದು ಜಾಲ್ರಿ ಫೆನ್ಸ್ ಹಾಕ್ಸಿರೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಅಕ್ಕಪಕ್ಕ ಎಲ್ಲ ತೋಟ. ಒಂದು 500 ಮೀಟರ್ ವಿಲೇಜ್ ಬರುತ್ತೆ, ಕೆಂಗಕ್ಕಿ ವಿಲೇಜ್ ಅಂತೇಳಿ. ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೇನೂ ಅರ್ಥ ಆಗೋಲ್ಲ. ಹಾಗಾಗಿ ರೈಟ್ ಎಷ್ಟು, ಯಾವ ಊರು, ಯಾವ ವಿಲೇಜು, ಯಾವ ತಾಲೂಕು, ಯಾವ ಹೋಬ್ಳಿ, ಎಲ್ಲ ಡೀಟೇಲ್ಸು ಕೂಡ ನೀಟಾಗಿ ಹೇಳ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ, ಓಕೆನಾ? ಬನ್ನಿ ಕಂಟಿನ್ಯೂ ಮಾಡೋಣ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಹಾಕಿ ಪ್ಲೀಸ್. ಏನಾದರೂ ಕಾಮೆಂಟ್ ಹಾಕಿ, ನಾನು ರಿಪ್ಲೈ ಕೊಡ್ತೀನಿ ಫೋನ್ ಎತ್ತಿಲ್ಲ ಅಂದರೆ. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ಸೊ ಕಾಂಟ್ಯಾಕ್ಟ್ ಮಾಡಿ. ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ರೈಟು, ಯಾವ ಊರು, ಯಾವ ಡಿಸ್ಟಿಕ್ಕು, ಯಾವ ವಿಲೇಜು ವಿತ್ ಲೊಕೇಶನ್ ಸಮೇತ ಹಾಕ್ಬಿಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಎಲ್ಲ ಡೀಟೇಲ್ಸು ಹಾಕ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ದಯವಿಟ್ಟು ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಇಂಟ್ರೆಸ್ಟ್ ಇರೋರು ಮಾತ್ರ, ಜಿನಿಯನ್ ಬೈಯರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ತಾರ್ ರೋಡ್ ಅಪ್ರೋಚ್ ಬರುತ್ತೆ ಇದು. ತುಂಬ ಚೆನ್ನಾಗಿದೆ ಲ್ಯಾಂಡು. ಯಾವ ಡಿಸ್ಟಿಕ್ ಎಲ್ಲ ಹೇಳ್ತಾ ಹೋಗ್ತೀನಿ, ವೀಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಹೊಸ್ದಾಗಿ ಯಾರು ನೋಡ್ತಾರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮದು ಎನಿ ಪ್ರಾಪರ್ಟಿ ಬೈ ಆ್ಯಂಡ್ ಸೆಲ್, ಕರ್ನಾಟಕದಲ್ಲಿ ಎಲ್ಲೇ ಪ್ರಾಪರ್ಟಿ ಬೈ ಆ್ಯಂಡ್ ಸೆಲ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ. ಅದು ಸೈಟು ಲ್ಯಾಂಡ್ ಆದರೆ, ಮೈಸೂರು ಬೆಂಗಳೂರು ಆದರೆ, ಸೈಟು ಲ್ಯಾಂಡ್ ಆದರೆ ಇಮ್ಮಿಡಿಯೇಟಾಗಿ 15 ದಿನಕ್ಕೆ ನಿಮ್ಮದು ವ್ಯವಹಾರ ಕ್ಲೋಸ್ ಮಾಡಿಸ್ತೀನಿ. ಸೈಟ್ ಆದರೆ ಮೈಸೂರಲ್ಲಿ 15 ದಿನಕ್ಕೆ ಮಾಡಿಸ್ತೀನಿ. ಬ್ಯಾಂಗ್ಳೂರಲ್ಲಿ ಸೈಟ್ ಇದ್ದರೆ 15 ದಿನಕ್ಕೆ ಮುಗಿಸ್ತೀನಿ. ಲ್ಯಾಂಡು ಮೈಸೂರು, ಬೆಂಗಳೂರು, ಮಂಡ್ಯ, ಚಾಮರಾಜನಗರ, ಗುಂಡ್ಲುಪೇಟೆ, ಮಡಿಕೇರಿ, ಕುಶಾಲನಗರ್ ಆ ಕಡೆ ಇದ್ದರೂ ಕೊಡಿ, ನಾನು ಲ್ಯಾಂಡ್ ಮಾಡ್ತೀನಿ, ಓಕೆನಾ? ಸೊ ಬನ್ನಿ ಇದ್ರ ಬಗ್ಗೆ ವೀಡಿಯೋ ಕಂಟಿನ್ಯೂ ಮಾಡೋಣ. ಇದು ಬಂದು 2 ಎಕರೆ 19 ಗುಂಟೆ. 2 ಎಕರೆ 19 ಗುಂಟೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಜನರಲ್ ಪ್ರಾಪರ್ಟಿ, ಅಕ್ಕಪಕ್ಕ ಎಲ್ಲ ತೋಟ. 500 ಮೀಟ್ರ್ ವಿಲೇಜ್ ಬರುತ್ತೆ. 500 ಮೀಟರ್ ವಿಲೇಜ್ ಇದೆ, ಕೆಂಗಕ್ಕಿ ವಿಲೇಜ್ ಅಂತೇಳಿ, ಕಬ್ಬಳ್ಳಿ ನಿಯರ್ ಬರುತ್ತೆ. ಸೊ ಹೇಳ್ತೀನಿ, ಇದು ಬಂದು ಮೈಸೂರಿಗೆ 60 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಗೆ ನಿಮಗೆ, ಮೈಸೂರಿಗೆ ಇದು ಬಂದು ಗುಂಡ್ಲುಪೇಟೆ, ಮೈಸೂರು, ಚಾಮರಾಜನಗರ ಅಂದರೆ ಮಧ್ಯೆ ಬರೋದು. ಅಂದರೆ ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ ಮಧ್ಯೆ ಬರೋ ಲ್ಯಾಂಡ್ ಇದೆ ಆ್ಯಕ್ಚುಲಿ. ತಾರ್ ರೋಡ್ ಅಪ್ರೋಚ್ ನೋಡಿ, ಇದೇ ತಾರ್ ರೋಡು ನೋಡಿ, ಇದೇ ತಾರ್ ರೋಡು. ತಾರ್ ರೋಡ್ ಅಪ್ರೋಚು, ಮೇಯ್ನ್ ಗೇಟು, ಸುತ್ತಲೂ ಫೆನ್ಸು. ಗುಂಡ್ಲುಪೇಟೆ ಮತ್ತು ನಂಜನಗೂಡು, ಚಾಮರಾಜನಗರ ಮಧ್ಯೆ ಬರುತ್ತೆ ಲ್ಯಾಂಡ್ ಇದು. ಆ ಮೂರಕ್ಕೂ ಮಧ್ಯೆ ಬರುತ್ತೆ. ಕೆಂಗಕ್ಕಿ ವಿಲೇಜ್, ಹರವೆ ಹೋಬಳಿ, ಚಾಮರಾಜನಗರ ಡಿಸ್ಟಿಕ್ ಆ್ಯಂಡ್ ತಾಲೂಕು. ಕನ್ಫ್ಯೂಸ್ ಮಾಡ್ಕೊಬೇಡಿ. ಚಾಮರಾಜನಗರ ಡಿಸ್ಟಿಕ್ ಆ್ಯಂಡ್ ತಾಲೂಕು, ಹರವೆ ಹೋಬಳಿ, ಕೆಂಗಕ್ಕಿ ವಿಲೇಜ್. ಅಲ್ಲಿ ನೋಡಿ ವಿಲೇಜ್ ಜೂಮ್ ಮಾಡಿ ತೋರಿಸ್ತಾ ನೋಡಿ, ವಿಲೇಜ್ ಪಕ್ಕದಲ್ಲೇ ಇದೆ. ಅಟ್ಯಾಚ್ಡ್ ವಿಲೇಜು ಪ್ಲಸ್ ನಿಮಗೆ ತಾರ್ ರೋಡ್ ಅಪ್ರೋಚು. ತುಂಬ ಚೆನ್ನಾಗಿದೆ ಲ್ಯಾಂಡ್. ಜನರಲ್ ಪ್ರಾಪರ್ಟಿ. 2 ಎಕರೆ 19 ಗುಂಟೆ. 1 ಎಕರೆಗೆ ನಿಮಗೆ 37 ಲಕ್ಷ ಫಿಕ್ಸ್ಡ್ ಪ್ರೈಸು. 37 ಲಕ್ಷ ಫೈನಲ್ ಪ್ರೈಸು. 1 ಎಕರೆಗೆ 37 ಲಕ್ಷ ಫೈನಲ್ ಪ್ರೈಸು. ತುಂಬ ಚೆನ್ನಾಗಿದೆ ಲ್ಯಾಂಡು, ಮಿಸ್ ಮಾಡ್ಕೋಬೇಡಿ. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. 3 RTC ಬರುತ್ತೆ ಇದಕ್ಕೆ. 3 RTC ಬರುತ್ತೆ. ಕ್ಲಿಯರ್ ಡಾಕ್ಯುಮೆಂಟು, ಒಬ್ಬರದೇ ಜಮೀನು. 3 RTC ಬರುತ್ತೆ ಇದು. 2 ಎಕರೆ 19 ಗುಂಟೆ ಟೋಟಲ್ಲು. 3 RTC ಬರುತ್ತೆ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಮೈಸೂರಿಗೆ 60 ಕಿಲೋಮೀಟ್ರು, ಬ್ಯಾಂಗ್ಳೂರಿಗೆ 180 ಕಿಲೋಮೀಟರ್. ಬ್ಯಾಂಗ್ಳೂರಿಗೆ 180,
ಮೈಸೂರಿಗೆ 60 ಕಿಲೋಮೀಟ್ರು, ಗುಂಡ್ಲುಪೇಟೆಗೆ ಆಚೆಗೆ 20 ಕಿಲೋಮೀಟ್ರು. ಈ ಕಡೆ ದಾಟಿದ್ರೆ ಚಾಮರಾಜನಗರಕ್ಕೆ ಒಂದು 25 ಕಿಲೋಮೀಟ್ರು ಮಧ್ಯ ಬರುತ್ತೆ. ಇದು ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ ಮಧ್ಯ ಲ್ಯಾಂಡ್ ಬರುತ್ತೆ. ಕೆಂಗಕ್ಕಿ ವಿಲೇಜ್ ಅಂತ ಗೂಗಲ್ ಸರ್ಚ್ ಮಾಡಿ. ಕೆಂಗಕ್ಕಿ ವಿಲೇಜ್, ಹರವೆ ಹೋಬಳಿ ಅಥವಾ ಕಬ್ಬಳ್ಳಿ ವಿಲೇಜ್ ಅಂತಲೇ ಸರ್ಚ್ ಮಾಡಿ. ಕಬ್ಬಳ್ಳಿ ವಿಲೇಜ್ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಕಬ್ಬಳ್ಳಿ ವಿಲೇಜ್ ಅಂತ. 1 ಎಕರೆಗೆ 37 ಲಕ್ಷ ಫೈನಲ್, ಫಿಕ್ಸ್ಡ್ ಪ್ರೈಸು. ಕಡಿಮೆಗಂತೂ ಕೇಳಕ್ಕೆ ಹೋಗಬೇಡಿ ದಯವಿಟ್ಟು. 2 ಎಕರೆ 19 ಗುಂಟೆ ಬರುತ್ತೆ ಟೋಟಲ್. ಇದು ತುಂಬ ಚೆನ್ನಾಗಿದೆ ಲ್ಯಾಂಡು. ತಾರ್ ರೋಡ್ ಅಪ್ರೋಚು, ಗೇಟೆಡ್, ಸುತ್ತಲೂ ಫೆನ್ಸು, ಗೇಟ್ ಹಾಕಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಮೀನನ್ನ. ಅಕ್ಕಪಕ್ಕ ತೋಟ ಇದೆ. ಬೋರ್ ಹಾಕಿದ್ರೆ ಒಂದು 250 ಅಡಿಗೆಲ್ಲ ನೀರು ಬರುತ್ತೆ. ಇಲ್ಲಿ 250 ಅಡಿಗೆಲ್ಲ ನೀರು ಬರುತ್ತೆ. ಇದು ಬಸ್ ರೋಡ್, ಬಸ್ ರೋಡು. ಅಕ್ಕಪಕ್ಕ ವಿಲೇಜ್ಗೆ ಬಸ್ ರೋಡ್ ಇದು ಆ್ಯಕ್ಚುಲಿ. ಚಾಮರಾಜನಗರಕ್ಕೂ ಹೋಗುತ್ತೆ, ಹಿಂಗೆ ಹೋದರೆ ಗುಂಡ್ಲುಪೇಟೆಗೆ ಹೋಗುತ್ತೆ, ಈ ಕಡೆ ಬಂದರೆ ಮೈಸೂರಿಗೆ ಹೋಗುತ್ತೆ. ಎಲ್ಲ ಕಡೆಗೂ 3 ರೋಡ್ ದಾರಿ ಇದೆ ಇದಕ್ಕೆ. 3 ಕಡೆಯಿಂದಲೂ ಹೋಗ್ಬೋದು. ಒಂದು ಕಡೆ ಗುಂಡ್ಲುಪೇಟೆಯಿಂದ ಬರ್ಬೋದು, ಒಂದು ಕಡೆ ನಂಜನಗೂಡು ಕಡೆಯಿಂದ ಬರ್ಬೋದು, ಒಂದು ಕಡೆ ಮೈಸೂರಿನ ಕಡೆಯಿಂದ ಬರ್ಬೋದು, ಒಂದು ಕಡೆ ಚಾಮರಾಜನಗರ ಕಡೆಯಿಂದ ಬರ್ಬೋದು. ಎಲ್ಲ ಕಡೆಯಿಂದ ಕನೆಕ್ಟಿವಿಟಿ ಇದೆ ಅದಕ್ಕೆ. ತುಂಬ ಚೆನ್ನಾಗಿದೆ. ಚಾಮರಾಜನಗರ ಡಿಸ್ಟಿಕ್ ಅಂಡ್ ತಾಲೂಕು, ಹರವೆ ಹೋಬಳಿ, ಕೆಂಗಕ್ಕಿ ವಿಲೇಜ್ ಅಥವಾ ಕಬ್ಬಳ್ಳಿ ವಿಲೇಜ್ ಅಂತ ಹೊಡೀರಿ, ಸರ್ಚ್ ಮಾಡಿ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಅಂತ. 1 ಎಕರೆಗೆ 37 ಲಕ್ಷ ಫೈನಲ್ ಪ್ರೈಸು. ಜನರಲ್ ಪ್ರಾಪರ್ಟಿ. ಲ್ಯಾಂಡ್ ಮಾತ್ರ ರೆಡ್ ಸಾಯಿಲು, ಸುತ್ತಲೂ ಫೆನ್ಸು. ತುಂಬ ಚೆನ್ನಾಗಿದೆ ಲ್ಯಾಂಡು. ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ಮೇಲ್ಗಡೆ ನಂಬರ್, ಅದೇ ನಾನು ಹೇಳಿದ್ನಲ್ಲ ಮಹೇಶ್ ರಾಜ್ ಅಂತ ನನ್ನ ಹೆಸರು, ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟ್ ವಿಸಿಟ್ ಮಾಡಿಸ್ತೀನಿ, ಡೈರೆಕ್ಟ್ ಓನರ್ ಟು ಓನರ್ ಮೀಟಿಂಗ್ ಕೊಡಿಸ್ತೀನಿ. ಲ್ಯಾಂಡ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ತಾರ್ ರೋಡ್ ಅಪ್ರೋಚ್ಗೆ ಈ ಥರ ಲ್ಯಾಂಡ್ ಸಿಗೋದು ತುಂಬ ಕಷ್ಟ. ಯಾಕೆಂದರೆ ಆ ಥರ ಕಡಿಮೆಗೆ ಬಂದರೆ ಉಳ್ಕೊಳ್ಳೋದು ತುಂಬ ಕಷ್ಟ. ಬೇಗ ಸೇಲ್ ಆಗಿಬಿಡ್ತವೆ ಜಮೀನು. ಓಕೆನಾ? ಯಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ನೋಡಿ, ಇದೇ ಲ್ಯಾಂಡು, ರೆಡ್ ಸಾಯಿಲ್ಲು, ಅಕ್ಕಪಕ್ಕ ತೋಟ, 250-300 ಅಡಿಗೆಲ್ಲ ನೀರು ಬರುತ್ತೆ. ಅಕ್ಕಪಕ್ಕ ಕೇಳ್ಕೊಳ್ಳಿ, ಕೇಳ್ಕೊಂಡು ಬೈ ಮಾಡಿ. ಆಮೇಲೆ ಇದು ಯಾಕೆ ಓನರ್ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ಮಾರ್ಬಿಡ್ತಾವ್ರೆ ಇಷ್ಟು ಕಡಿಮೆಗೆ. ಇಲ್ಲಾಂದರೆ ಇದು 50 ಲಕ್ಷ ಮ್ಯಾಕ್ಸಿಮಮ್. ತೋಟ ಅಂದರೆ 50 ಲಕ್ಷಕ್ಕೆ ಹೋಗ್ಬಿಡುತ್ತೆ ಆರಾಮಾಗಿ. ಹಾಗಾಗಿ ಇದು ಕಡಿಮೆಗಿದೆ, ಮಿಸ್ ಮಾಡ್ಕೋಬೇಡಿ ಆಪರ್ಚುನಿಟಿನ. ಬೇಗ ಬಂದು ಯಾರು ಇಂಟ್ರೆಸ್ಟ್ ಆಗಿದ್ದರೆ ಬೈ ಮಾಡ್ಕೊಳ್ಳಿ. ಮೈಸೂರಿಗೂ ಹತ್ರ, ನಗರಕ್ಕೂ ಹತ್ರ, ನಂಜನಗೂಡಿಗೆ ಹತ್ರ, ಗುಂಡ್ಲುಪೇಟೆಗೆ ಹತ್ರ. ಮಿಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.